ಎಂತ ಹೊಸ ಕಟ್ಟಿಗೆ ಆರಿಸ್ಕೊಂಡು ತಗೊಂಡ್ ಬಂದಿರಿ ಇವು ಒಂದ್ ಅವಾಗಿಂದ ಉರಿ ಹಚ್ಚಾತಿದ್ದಿ ಹತ್ತವಲ್ ನೋಡ್ರಿ ಎಷ್ಟು ಉಬ್ಬಿದ್ರು ಹೊಗೆ ಅಷ್ಟ ಬರಾತೈತೆ ಹೊರ್ತು ಬೆಂಕಿ ಏನ್ ಬರಾತಿಲ್ಲ ಇದ್ರಾಗ. ಸರಿ ರೀ ಅತ್ಲಾಗ ಹೊಗೆ ನೋಡ್ರಿ ಎಷ್ಟು ಬರಾತೈತೆ ಕಣ್ಣೆಲ್ಲಾ ಉರಿಯಾತಾವ ನಾನು. ಅದಕ್ಕ ಹೇಳಿದ್ನಿ ನಾನು ಹಚ್ತೀನಿ ಬಾರ್ಲೆ ಆದ್ರೂ ಕೇಳತ್ತಿಲ್ಲ ನಿನ್ನಿಂದ ನೀನ್ ಮಾಡತ್ತಿ ನೋಡು. ಇಷ್ಟು ಬಿಸ್ಲಾಗ ಎಲ್ಲ ಹಸಿವಿ ಇರ್ತಾವು ಕಟ್ಟಿಗೆ ಮತ್ತ ಅವಾಗ್ಲೇ ಹೆಂಗ್ ಹತ್ತಿದ್ವು ನಿನಗ್ ಒಲೆ ಹಚ್ಚಾಕ್ ಬರಾತಿಲ್ಲ ಅಂತಂದು ಬಾಯಿ ಕಡೆಗೆ ಹಚ್ತೀನಿ ನಾನು. ಏನಂದ್ರಿ ನನಗ ಒಲೆ ಹಚ್ಚಕ್ ಬರೋದಿಲ್ಲ ಅನ್ನತ್ತೀರಿ? ಒಲೆ ಹಚ್ಚಕ್ ಬರ್ದೇನ ಇಷ್ಟು ವರ್ಷ ಸಂಸಾರ ಮಾಡಿದೇನ್ರಿ ನಾನು? ಒಲೆ ಹಚ್ಚಕ್ ಬರ್ದೇನ ಮುಂಜಾನೆ ನಸಕ್ನಾಗ ನಿಮ್ಗೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿ ಕೊಟ್ಟಿನೇನ್ರಿ? ಒಲೆ ಹಚ್ಚಕ್ ಬರ್ದೇನ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಿ ರುಚಿ ರುಚಿಯಾದ ಅಡಿಗೆ ಮಾಡಿ ಬಡಿಸಿದ್ದೇನ್ರಿ? ಒಲೆ ಹಚ್ಚಕ್ ಬರ್ದೇನ ಸಾಕ್ ಬಿಡ್ಲೆ ಈಗ ಎಷ್ಟ್ ಹೇಳ್ತಿ ಹೋಗೋ ಮರಯ್ಯ. ನಾನೇನ್ ಹೇಳತ್ತೀನಿ ಇಕ್ಕಿ ಏನ್ ಹೇಳತ್ತಾಳ. ಆತಾತ್ ಬಿಡು ಎಲ್ಲಾ ಮಾಡ್ತೀನಿ ನಾನು ಈಗ ಹಚ್ಚಾಕ್ ಬರಾತಿಲ್ಲ ನಿನ್ಗ ಒಲೆ ಅಂತಂದ್ರ ನೀನ್ ಎಷ್ಟ್ ವರ್ಷಕ್ಕೆ ಹಿಂದಕ್ ಹೋಗತಿ. ಆತಾತ್ ಬಾ ನಾನು ಹಚ್ತೀನಿ ಬಾ ಕಡೆ. ಆತ್ ಬರ್ರಿ ಜಲ್ದಿ ಅವ್ರು ಬರೋ ಮೊದ್ಲು ಎಲ್ಲ ಫ್ರೈ ಮಾಡಿಟ್ರ ಅಂತ ನಾನು ಇದು ಮಾಡಿದ್ರೆ ಏನೇನೋ ಉರಿನ ಹತ್ತಾತಿಲ್ಲ ಇದು ಮೀನಿಂದ ಕಟ್ಟಿಗೆ ಮೇಲಾದ್ರೆ ಇನ್ನೊಂದ್ಸರಿ ಹೋಗಿದ್ದು ಧೂಳೆಲ್ಲ ಇದ್ರಾಗ ಹೋಗ್ಯತಿ. ಇಲ್ಲ ಇಡ್ಲೆ ಅದು ಪುಟ್ಟಿ ಮತ್ತೆ ಎಲ್ಲಿಗೆ ಹೋಯತಿ? ತಗೊಂಡ್ ಓಡೋಗತ್ತೀನ್ರಿ. ಆ ಕಡೆ ಬರೋದು ನಮ್ದ ಸ್ಕೂಟಿ. ರಾಜು ಗಂಗಾರು ಬಂದಂಗಾದ್ರೆ ಆತಾತಡಿ ಬಂದ್ರೆ ಅವ್ರು ಸೀರೆ ಆದ್ರೆ ಬ್ಯಾರೆ ದುಡ್ಕೊಂಡು ಬರ್ತೀನಿ ನಾನು. ಯಾಕೆ ಏನು ಹತ್ತಾತಿಲ್ಲ ಇದು ಗಿರ್ಜಿ ಹೋಗ ನೀನು. ನಾನು ಇಲ್ಲ ಇದ್ದಾಳಂತ ಗಿರ್ಜಿ ಗಿರ್ಜಿ ಅಂತ ಕೂಗಾತೀನಿ. ಇಲ್ಲಿದ್ದಾಳೆ ಎಷ್ಟು ಜಲ್ದಿ ಆ ಕಡೆ ಹೋದ್ಲಿಕ್ಕೆ ಗಂಗಾರಾಜ್ ಅವ್ರು ಬಂದಂಗಾದ್ರೇನೋ ಅದಕ್ಕೂ ಹೋಗತ್ತಾಳ. ಆತಾತಡಿ ಜಲ್ದಿ ಉರಿ ಹಚ್ತೀನಿ ಮತ್ತೆ ಬಂದ್ಲ ಅಂತಂದ್ರೆ ರುದ್ರಾವತಾರ ತಾಳ್ಬಿಡ್ತಾಳೆ ನನಗ ಹೇಳತಿ ಮತ್ ನೀನು ಇದ್ ಮಾಡಿಲ್ಲಂತ. ಗಂಗಾ ಹೋಗನ ಹಾಕೊಂಡಿ ಚಪ್ಲಿ ಮನೆಯಿಂದನ ಹಾಕೊಂಡ್ ಬರೋದ್ ಬಿಟ್ಟು ಈಗ ಹಾಕೊಳತಿ. ಹಾಕೊಂಡಿ ನಡ್ರಿ ಹೋಗೋಣ. ಲೇಟ್ ಆಗಿತ್ತಲ್ರಿ ಮೊದ್ಲ ಮತ್ತೆ ಎಲ್ಲಿ ಚಪ್ಲಿ ಅದು ಹಾಕೊಂಡ್ ಕುಂದ್ರೋದಂತ ಹಂಗ ಕವರ್ನ್ಯಾಗ ಹಾಕಿ ಡಿಕ್ಕಿಯಾಗಿಟ್ಟಿದ್ದೀರಿ. ನನ್ನಂಗ್ ಶೂ ಹಾಕೊಳ್ಳೋದಂತಂದ್ರೆ ಲೇಟ್ ಆಕೈತೆ ಅದು ಬಿಟ್ಟು ಚಪ್ಲಿ ಹಾಕೊಳ್ಳೋದು ಲೇಟ್ ಆಕೈತೆ ಅಂತ ಡಿಕ್ಕಿಯಾಗಿಟ್ಟಿದ್ದೆ ಅಂದ್ರೆ ಏನ್ ಹೇಳ್ಬೇಕು ನಿನಗೆ. ಆತ ತಗೋ ಬಾ ಹೋಗೋನಾಗ ಅಮ್ಮ ಬರತೈತೆ. ಈ ಕಡೆಗೆ ಯಾಕೆ ನಡ್ಕೊಂಡು ಬರತೈತೆ ಅಮ್ಮ ಅಲ್ಲ ಇರೋದು ಬಿಟ್ಟು. ಅಲ್ಲ ಇರಮ್ಮ ಬಂದ್ವಿ ಇರು. ರೀ ಒಂದ್ ಸ್ವಲ್ಪ ಇರ್ರಿ ಕಬ್ಬು ತಗೊಂಡ್ ಹೋಗೋಣ್ರಿ ತಿನ್ನಾಕ ಅಲ್ಲಿ ಕುಂದ್ ತಿನ್ನಾಕ ಬರ್ತೈತೆ. ಏನು ಕಬ್ ತಿಂತಿ? ಅಯ್ಯೋ ಅದೇನೋ ಅಂತಾರಲ್ಲ ಅಂತಶಾಸ್ತ್ರ ಐತಿ ಈಗಿದು. ಫಿಶ್ ತಿನ್ನಕಂತ ಬಂದೀವಿ ಕಬ್ ತಿನ್ನೋನಂತ ಹೇಳತಿ ಎಲ್ಲ ಗಂಗಾ. ಮೊದ್ಲು ಬಾಯಿಲಿ ಫಿಶ್ ಅದು ತಿಂದ ಆದ್ಮೇಲೆ ಅಲ್ಲಿ ಇನ್ನೊಂದ್ ಗದ್ದೆ ಐತೆ ಅಲ್ಲಿ ದೊಡ್ಡ ದೊಡ್ಡವು ಕಬ್ ಇದಾವ್. ಇವು ಭಾಳ ಸಣ್ಣವಿದಾವ್ ಇದ್ರಾಗ ರಸ ಇರೋದಿಲ್ಲ. ಹೋಗ್ಬೇಕಾದ್ರೆ ಹಂಗ ಕಡ್ಕೊಂಡು ಹೋಗೋಣಂತ. ಈಗ ಮೊದ್ಲು ಫಿಶ್ ತಿನ್ನೋನ್ ಬಾ. ಇರ್ಲಿ ತಗೊಳ್ರಿ ಸಣ್ಣವಿದ್ರೆ ಏನಾದ್ರಿ ತಿನ್ನಾಕ ಇವ ಚಲೋ ರೀ. ಅವ್ ದೊಡ್ಡ ದೊಡ್ಡವು ಕಡಿಯಾಕ ಬರೋದಿಲ್ಲ ಏನಿಲ್ಲ ಹಲ್ಲಾಗ ಸಿಗಾಬಿದ್ದು ಹಲ್ಲೆಲ್ಲ ನೋವು ಬರ್ತಾವ್ರಿ. ಅದಕ್ಕೆ ಅವು ಕುಡುಗೋಲಿಂದ 4 ಭಾಗ ಮಾಡ್ಕೊಂಡು ತಿನ್ನೋದು ಒಂದೇ ಇವು ಸಣ್ಣ ಸಣ್ಣ ತಗೊಂಡು ತಿನ್ನೋದು ಒಂದೇ ರೀ. ಹೋಗ್ಬೇಕಾದ್ರೆ ಇವನು ಅವನು ಸೇರ್ಸಿ ತಗೊಂಡು ಹೋಗೋಣ್ರಿ ಪ್ಲೀಸ್. ತಗೋ ಹಂಗ ಮಾಡೋಣಂತ. ಈಗ ಹೋಗೋಣ. ನಡೀರಿ ಹೋಗೋಣ. ಇರ್ರಿ ಮ್ಯಾಲ ಹಿಡ್ಕೊರಿ ಅದ್ ನೀರಿಗೆ. ಸಾಕ್ ಬಿಡವ ನಡೆದ್ರ ಮತ್ತು ಆ ಕಡೆ ಈ ಕಡೆಗ ಹಾಕಾವು. ಸೀರೆ ಒಂದ ತಗೊಂಡ್ ಬಾ ಅಂತ ಹೇಳಿದ್ನಿ ನಿನಗೆ. ಜಂಪರ್ ಸೀರೆ 2 ತಗೊಂಡ್ ಬಂದಿ. ಇವ್ರು ಅಂದ್ರಲ್ರಿ ಮೀನ್ ಹಿಡಿಯಕ್ ಹೋಗಿ ಸೀರೆ ಒದ್ದೆ ಆಗೈತಂತ ಒಂದ್ ಕವರ್ ಒಳಗೆ ಹಾಕೋ ಅಂದ್ರು. ಮತ್ತೆ ಹೆಂಗಾದ್ರೆ ಯಾಕಿರ್ಲಿ ಜಂಪರ್ ಒಂದ್ ಕವರ್ ಒಳಗೆ ಹಾಕೊಳ್ಳೋಣ ತಗೊಂಡ್ ಬಂದಿರಿ ನಾನು. ಚಲೋನ ಆತ್ ನೋಡ್ರಿ ಮ್ಯಾಚಿಂಗ್ ಚಲೋ ಕಾಣತೈತೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಿದಿಲ್ರಿ ಜಂಪರ್. ಈಗ ಇದು ಮಸ್ತ್ ಕಾಣತೈತ್ರಿ ನಿಮ್ಗೆ. ನಮ್ಗೇನಕ್ ಬೇಕವ ಮ್ಯಾಚಿಂಗ್? ನೀವು ಹರೇದ್ ಹುಡುಗಿಯರಾಗಿ ನೀವು ಮ್ಯಾಚಿಂಗ್ ಹಾಕೊಂಡ್ರೆ ನಡೀತೈತವ. ನಮ್ಮ ಮುದುಕಿಯರಿಗೆ ಯಾಕೆ ಮ್ಯಾಚಿಂಗ್ ಬೇಕು ಹೇಳಿ? ಆತಾತೆ ನಡಿ ನೋಡೋಣ ನಿಮ್ಮ ಅವ ಏನೇನ್ ಮಾಡತೈತೆ ಏನು. ಅದೇ ಹಸೆ ಕಡೆಗೆ ತಂದಿತ್ತ ಏನು ಎಷ್ಟು ಬಿದ್ರು ಊರಿನ ಹತ್ತಾತಿರ್ಲಿಲ್ಲವ ಯಾವ. ಏನು ಕಟ್ಟಿಗೆ ಹಸೆವಿದಾವ ಏನೋ ಕಡ್ಡಿ ಪೆಟ್ಟಿಗೆ ಹಂಗಿದ್ವು ಏನೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಮಾವ ಬಂದ್ಬಿಟ್ಟು ಒಲೆನ ಹಚ್ಚಕ್ ಬರಾತಿಲ್ಲ ನಿನಗೆ ಹಂಗಿಂಗಂತ. ಅದಕ್ಕೆ ನಂಗೂ ಸಿಟ್ಟು ಬಂದು ನೀವು ಬರೋದು ನೋಡಿದ್ನಿ. ಏನಾದ್ರೂ ಮಾಡ್ಕೊಳ್ಳಿ ಯಾಕಂತ ಹಂಗ ಬಂದಿ ನೋಡಿ ನಾನು ಏನೇನು ಮಾಡತೈತೆ ಏನೋ. ಹೋಗಿ ನೋಡೋಣ ನಡ್ರಿ ಜಲ್ದಿ ಒಂದು ಸ್ವಲ್ಪ ಮೀನು ಫ್ರೈ ಮಾಡ್ಕೊಂಡು ತಿಂದು ಮನೆ ಕಡೆಗೆ ನಡಿದ್ರೆ ಆತೆ. ಹುಡುಗರಿಗೂ ಕರ್ಕೊಂಡು ಬಂದಿದ್ರೆ ಆಗೋದು. ಮತ್ತು ಅವ್ರು ಶಾಲೆ ಬಿಡೋ ಅಷ್ಟೊತ್ತಿಗೆ ಅಂದ್ರೆ ಲೇಟ್ ಆಗಿಬಿಡ್ತೈತವ. ಅವ್ರಿಗೆ 1-2 ಮೀನು ಇಟ್ಟಿವಿ ಅವನ್ನ ಮನೆಗೆ ತಗೊಂಡೋಗಿ ಫ್ರೈ ಮಾಡಿಕೊಟ್ರೆ ಆಕೈತಲ್ಲ. ಹೌದ್ರಿ ಪಾಪ ಏನೇನ್ ಮಾಡತ್ತಾರ ಏನೋ ರೀ ಅವರಲ್ಲಿ. ನೋಡೋಣ ನಡ್ರಿ. ನಾನು ಅಂದಿರಿ ಪುಟ್ಟಿ ಗುಂಡವ್ರು ಕರ್ಕೊಂಡು ಬರೋಣಂತೆ. ಇವ್ರ ಅಂದ್ರ ರೀ ಭಾಳ ಲೇಟ್ ಆಕೈತೆ ಬರ್ಬೇಕಾದ್ರೆ 1-2 ಮೀನು ತಗೊಂಡೋಗಿ ಅಲ್ಲ ಫ್ರೈ ಮಾಡ್ಕೊಟ್ರೆ ಆಕೈತ್ ಬಾ ಹೋಗೋಣಂತ ಕರ್ಕೊಂಡು ಬಂದ್ರಿ. ಯಾ ಕಡೆಗೆ ಹೋಗ್ಬೇಕ್ರಿ ಈಗ? ಅದಕ್ಕೆ ಸುಮ್ಮನೆ ಇಲ್ಲಾಂದ್ರೆ ಹುಡುಗರಿಗೆ ಬಿಟ್ಟು ತಿನ್ನೋ ಅಂತದ್ದು ಏನಿತ್ತವ ನಮ್ಗೆ. ಅಲ್ಲ ಬಿಸಿ ಬಿಸಿ ಮಾಡ್ಕೊಟ್ರೆ ತಿಂತಾರೆ. ಈಗ ನೋಡಿದ್ರೆ ಚಳಿಗಾಲ ಇದೆ 5 ಗಂಟೆಗೆ ಅಂದ್ರೆ ಚಳಿ ಸ್ಟಾರ್ಟ್ ಆಗ್ಬಿಡ್ತೈತಿ.
ಮತ್ತೆ ಹುಡುಗರಿಗೆ ಕರ್ಕೊಂಡು ಬಂದು ನಿಂಗೊಂದ್ಸಲ ಬಿಟ್ಟು ಬರ್ಬೇಕು, ಹುಡುಗರಿಗೆ ಒಂದ್ಸಲ ಬಿಟ್ಟು ಬರ್ಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಭಾಳ ಪಜಿತೆ ಯಾಕೆ ತೋಡಾಡೋದೆ ಅಲ್ಲ, ಬಿಸಿ ಬಿಸಿ ತಿಂತಾರ ತಗೋ. ಆತಾತೆ ನಡಿ ಹೋಗೋಣ. ನೀರು ಆ ಕಡೆಗೆ ಐತದ ಮೀನು ಹಿಡ್ದಿರೋದೆ, ಆಮೇಲೆ ನೋಡುವಂತೆ ಮೊದ್ಲು ಈ ಕಡೆಗೆ ಹೋಗೋಣ ನಡಿ. ಏನೇನು ಮಾಡತ್ತಾರ ರಾಜು ಹೋದ ನೋಡಿ, ಹಿಂಗ ಮುಂದ್ಗಡೆ ನಡಿ. ಹಿಂಗ ರೀ ಹೋಗೋದು? ಆದ್ ಬರ್ರಿ. ಅವ್ರು ನೋಡ್ರಿ ಅತ್ತೆ ಎಷ್ಟು ಜಲ್ದಿ ಹೋಗಿದಾರಿ, ಕರೆದು ಇಲ್ಲ ಬರ್ತೀಯಾ ಅಂತ ಹಂಗ ಹೋಗ್ಬಿಟ್ಟಿದಾರಿ ಅವ್ರು. ನೋಡವ, ಮೊದ್ಲ ಮೀನಂದ್ರೆ ಇಷ್ಟ ಅವನಿಗೆ. ಗಾಡಿ ನಿಲ್ಸಿದ್ದ ತಡ ಈ ಕಡೆ ತಿರ್ಕೊಂಡಿದ್ದೀನಿ, ಅದು ಸೀರೆದ್ ನಿರಿಗೆ ಮಾಡ್ತಿದ್ದೆ, ಹೊಂಟ ಬಿಟ್ಟ ನೋಡೋಣ. ಮೀನ್ ಎಲ್ಲಿ ಮಾಡತ್ತೀರಮ್ಮ, ಯಾವ ಗದ್ದಾಗ ಐತೆ ಅಪ್ಪಾಜಿ ಅಂತಾನು ಕೇಳಿಲ್ಲ, ಹೋಗ ಬಿಟ್ಟ. ಹೌದ್ರಿ, ಗೊತ್ತಾಗಿಲ್ರಿ ನನಗೆ ಅವ್ರು ಹೋಗಿದ್ದು. ಸಾಯಂಕಾಲ ಆದ್ರೂ ಬಿಸಿಲು ನೋಡ್ರಿ ಅತ್ತೆ ಎಷ್ಟೈತ್ರಿ. ಇನ್ನೊಂದು ಅರ್ಧ ಗಂಟೆ ಹೋಗ್ತೈತಿದ್ ಬಿಸಿಲು, ಆಮೇಲೆ ನೋಡುವಂತೆ ಚಳಿ ಸ್ಟಾರ್ಟ್ ಆಗ್ಬಿಡ್ತೈತವ. ಅದಕ್ಕೆ ಜಲ್ದಿ ಒಂದು ಸ್ವಲ್ಪ ತಿಂದು ಹೋದ್ರೆ ಆಕೇತಂತ ನಾನು ಅವಸರ ಮಾಡತ್ತೀನಿ. ಏನೇನು ಮಾಡತ್ತಾರ ಏನೋ ಅವ್ರಿ. ಕಾಲಾಗ ನೋಡ್ಕೊಂಡು ನಡಿಯವ, ಬಿಸ್ಲಾಗ ಮತ್ತೆ ಹಾವು ಪಾವು ಮಲ್ಕೊಂಡಿರ್ತಾವೆ. ಕಾಲಾಗ ನೋಡ್ಕೊಂಡು ನಡಿ. ಚಪ್ಲಿ ಇದಾವ ಇಲ್ಲ ಕಾಲಾಗ? ಇದಾವ್ರಿ. ಸಾವಕಾಶಪ್ಪಯ್ಯ ಕಬ್ಬನ ಜಲ್ರಿ ಅದ್ ಕೈಗೆ ಸುಟ್ಕೊಂಡು ಸಾವಕಾಶ ಬಿಟ್ಟು ಬಟ್ಟೆ ತರೋದೊಂದು ಮರ್ತೀನಿ ನೋಡಲ್ಲ ಕೊಟ್ಟಿಗಾಗ ಐತೆ. ಇವರೆಲ್ಲ ಉಳಿದ್ರು ಮತ್ತೆ ಬ್ಯಾಟ್ ತಗೋಪ್ಪ, ಹಂಗ ಕೈಯಿಂದ ತಿರುಗಿಸಿದ್ರೆ ಆಕೈತೆ. ಬರಾತಾರ ಅಮ್ಮ ಬ್ಯಾರೆ ಸೀರೆ ಉಟ್ಕೊಳತಿತ್ತು, ಈಗ ಬರಾತಾರೇನು ಬರಾತಾರೆ. ಬರ್ಲಿ ತಗೋ. ದೊಡ್ಡವು ಇದು ಮೀನು, ಅದಕ್ಕೆ 2 ಹಾಕಿದ್ನಿ. ಅಪ್ಪಯ್ಯ ಆಗಿದಾವ ಇವು ಮೀನು. ಅಲ್ಲಿ ಬಾಳೆ ಎಲೆ ಐತ್ ನೋಡ್, ತಗೋ ಅದ್ರಾಗ ತೆಗ್ದು ಇವು ಬ್ಯಾರೆ ಹಾಕೋಣ. ಸಾವಕಾಶಪ್ಪಯ್ಯ ಆ ಕಡೆ ಗುರಿ ಆಗತೈತಿ, ಈ ಕಡೆ ತೆಗಿತೀವಿ ನೋಡ್. 2 ತೆಗಿಯವನೇ ಬೇರೆ ಮೀನು ಹಾಕ್ತೀನಿ. ಹಿಂಗುರಿ ಆದ್ರೆ 10 ನಿಮಿಷದೊಳಗೆ ಆಗ್ತಾವ್ ನೋಡಿ. ಅವು ದೊಡ್ಡವಿದು ಮೀನು, ಅದಕ್ಕೆ 2 ಹಾಕಿದ್ನಿ, 3 ಹಾಕ್ತೀನಿ ತಡಿ, ಒಂದ ಸಲ ಬೇಯ್ತಾವ. ಸಾವಕಾಶಪ್ಪ ಉರಿ ಭಾಳ ಆಗತೈತಿ, ಇಲ್ಲಾಂದ್ರೆ ಕೊಡ್ರಿ, ಇಲ್ಲಿ ನಾನು ಹಾಕ್ತೀನಿ. ಹಿಂಗ ಉರಿ ಆಗ್ಬೇಕು ಅವಕ್ಕಂದ್ರೆ ಜಲ್ದಿ ಬೇಯ್ತಾವ್ ಮೀನು. ಆತೈತೆ ಆಗ್ತಾವ ಇವು. ಅಪ್ಪಯ್ಯ ಗಂಗಾ ಬಂದ್ರೆ ಇಬ್ರು ಕುತ್ಕೊಂಡು ಮೀನ್ ತಿನ್ರಿ, ಅವನ್ ಬಿಸಿ ಬಿಸಿ ಇದ್ರನೆ ರುಚಿ ಹತ್ತಾವು. ನಾವ್ ಅವಾಗ್ಲೇ ತಿಂದೀವಿ, ನೀವು ತಿನ್ರಿ. ಆಗ್ಲಿ ತಗೋ, ಎಲ್ರು ಒಟ್ಟಿಗೆ ಕುತ್ಕೊಂಡು ತಿನ್ನೋನ್, ಮತ್ತೆ ನಾವ್ ಅಷ್ಟ ತಿನ್ನೋದು. ಇವು ಮೀನು ಬಿಸಿ ಬಿಸಿ ತಿಂದ್ರನ ರುಚಿ ಅಪ್ಪಯ್ಯ, ತನ್ನಗಾದ್ರೆ ತಿನ್ನಕ್ ಬರೋದಿಲ್ಲ. ಅವಾಗ್ಲೇ ನಾನು ನಿಮ್ಮ ಅಮ್ಮ ಕುತ್ಕೊಂಡು ತಿಂದ್ವಿ, ಭಾರಿ ರುಚಿ ಇತ್ತು. ಇನ್ನೊಂದು ತಗೊಂಡ್ ತಿನ್ಬೇಕು ಅನ್ಸಾತಿತ್ತು, ಮತ್ ನೀವು ಬಂದ್ರೆ ತಿಂದ್ರ ಆಕೇತಂತ ಹಂಗ ಕೊಟ್ಟಿಗ್ಯಾಗ ಇದ್ರಾಗ ಇಟ್ಟು ಬಂದಿವ್ ಕಡೆಯೊಳಗ್. ಹೌದಾ, ಬಿಸಿ ಬಿಸಿ ಇದ್ರ ತಿನ್ಬೇಕಿನಿಲ್ಲಪ್ಪ, ಅದನ್ನ ಯಾಕೆ ಇಡಾಕ್ ಹೋಗಿದ್ರಿ ಮತ್ತೆ? ಗಂಗಾ ಮತ್ತ ಅಮ್ಮಾರ್ ಬಂದ್ರು. ಬರ್ರಿ ಬರ್ರಿ. ಅಲ್ರಿ, ಎಷ್ಟಿದ್ದೀರಿ ನೀವು? ಹೇಳ್ದೇನ ಹಂಗ ಬಂದ್ಬಿಟ್ಟಿರಿ. ಅಯ್ಯೋ ಸಾರಿ ಗಂಗಾ, ಮೀನಿನ ವಾಸನೆ ಘಮ ಘಮ ಅನ್ನತಿತ್ತು. ಯಾವಾಗ ಬರ್ತೀರೇನೋ ಅನ್ಸಾತಿತ್ತು ನನ್ಗೆ. ಅದು ಬೇರೆ ನೀವು ಅತ್ತೆ ಸೊಸೆ ಏನೇನೋ ಮಾತಾಡತಿದ್ರಿ, ನಿಮ್ಗೆ ಯಾಕೆ ಅಲ್ಲಿ ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದಂತ ಬಂದಿ ನಾನು. ಆಗಿದಾವ 1-2 ಮೀನು ಫ್ರೈ, ಇವಾಗಿನ 3 ಹಾಕಿರಿ. ನೋಡವ ಈಗ ಹೆಂಗಾಗತೈತು ರೀ. ಅವಾಗ್ಲೇ ಅವು ಹಲಿಗೆ ಆ ಕಡೆ ಈ ಕಡೆ ಮಾಡಿ ಕಡ್ಡಿ ಪಟ್ಟಿಗೆ ಗೀರ ಹಾಕಿ ಏನೇನ್ ಮಾಡಿದ್ರು ಉರಿ ಹತ್ತಾತಿರ್ಲಿಲ್ಲವ ಯಾವ. ಅದಕ್ಕೆ ಬ್ಯಾಸರ ಬಂದ ಹೋಗಿದ್ನಿ ನಾನು ಆ ಕಡೆಗೆ. ಈಗ ನೋಡಿ ಹೆಂಗಾಗತೈತು ರೀ. ಹೆಂಗ್ ಬೇಕಾದಂಗ್ ಕಡ್ಡಿ ಪಟ್ಟಿಗೆ ಗೀರ್ ಹಾಕಿದ್ರ ಒಲೆ ಹತ್ತೈತೆ. ಅದಕ್ಕೂ ಟೆಕ್ನಿಕ್ ಬೇಕು, ಟೆಕ್ನಿಕ್. ಹೌದೇನ್ರಿ? ಅಷ್ಟ್ ಟೆಕ್ನಿಕ್ ಇದ್ದವ್ರು ನೀವ್ ಯಾಕೆ ಮತ್ತೆ ಕಡ್ಡಿ ಗೀರ್ ಹಾಕಿದ್ರಿ? ಟೆಕ್ನಿಕ್ ಇಂದನೇ ಒಲೆ ಹಚ್ಬೇಕಿತ್ತು. ಏನು ಹೇಳ್ತೀರಂದ್ರ ಅಬ್ಬಬ್ಬಬ್ಬ. ಆತಾತೆ ಸರಿ ರೀ, ನಾವು ಫ್ರೈ ಮಾಡ್ತೀವಿ ಉಳ್ದಿರವು. ಗಂಗಾ ಬಾ ಆ ಕಡೆ. ಅಪ್ಪಯ್ಯ ಹೋಗ್ರಿ, ನಾವು ಅವಾಗಲೇ ತಿಂದೀವಿ, ಬಿಸಿ ಬಿಸಿ ತಿನ್ನೋಗ್ರಿ, ರುಚಿ ಇರ್ತಾವ. ಇಲ್ಲಾಂತಂದ್ರೆ ನಾನು ಫ್ರೈ ಮಾಡ್ತೀನಿ. ಗಂಗಾ ನೀನು ಅವ್ನ ಜೋಡಿ ಕುತ್ಕೊಂಡು ತಿನ್ನೋಗವ. ಮೊದ್ಲು ಆಗ್ಲಿ ತಗೊಳ್ರಿ ಅತ್ತೆ, ಮೀನು ಫ್ರೈ ಮಾಡೋವಾದ್ರೆ ಎಲ್ಲರೂ ಒಟ್ಟಿಗೆ ಕುಂತು ತಿನ್ನೋಣಂತ್ರಿ. ಆಮೇಲೆ ತಿನ್ನೋಣಂತೆ. ಈಗ ಬಿಸಿ ಇದಾವೆ 2, ನೀನೊಂದು ರಾಜಿ ಒಂದು ತಿನ್ರಿ. ಅವಾಗಲೇ ನಾವು ತಿಂದೀವಿ, ಬಿಸಿ ಬಿಸಿ ತಿಂದ್ರನ ರುಚಿ ಇರ್ತಾವ ಮೀನು. ಇನ್ನೇನು ಆದು ತಗೋ, ಇವು 3 ಫ್ರೈ ಮಾಡೋವಾದ್ರೆ ಆಗ ಬಿಡ್ತೈತೆ, ಎಲ್ಲರೂ ಕುಂತು ತಿನ್ನೋಣಂತೆ. ರೀ ರೀ, ಇವು ಆಗೋ ಮಟ ಫ್ರೈ ನೀವು ಹೋಗಿ ನಿಂಬೆನಾದ್ರೆ ಕಿತ್ಕೊಂಡು ಬರ್ತೀರಿ ನೋಡ್ರಿ, ಇದ್ರ ಮ್ಯಾಗ ಹಿಡ್ಕೊಂಡು ತಿನ್ನಕ್ಕೆ. ಹೆಲೋ ಮಿಸ್ಸಸ್ ಗಂಗಾ ಅವ್ರೆ, ಅಮ್ಮರ್ ಹೇಳಿದ್ ಕೇಳಿಸ್ಕೊಂಡ್ರ? ತಗೊಳ್ರಿ. ಕೇಳಿಸ್ಕೊಂಡಿರಿ. ಎಲ್ಲರೂ ಒಟ್ಟಿಗೆ ಕುಂತು ತಿಂದ್ರ ಆಗ್ತಿತ್ತು. ಇರ್ಲಿ ತಿನ್ನ, ಇಲ್ಲ ಆಗತ್ತವ. ಆಮೇಲೆ ಅಲ್ಲಿ ಹೊಲ್ದಾಗ ಹೋಗಿ ಕುತ್ಕೊಂಡು ತಿಂದ್ರ ಆಕೈತೆ. ಈಗ ತಿನ್ರಿ, ಬಿಸಿ ಬಿಸಿನ ತಿನ್ನಕ್ ರುಚಿ ಅವು ಮೀನು. ಅಪ್ಪಯ್ಯ ಎಷ್ಟು ರುಚಿ ಇದಾವ ಗೊತ್ತೇ ನೀವು ಮೀನು. ಬಿಸಿ ಬಿಸಿ ತಿಂದ್ರಂತೂ ಭಾರಿ ರುಚಿ ಇದಾವ. ತಣ್ಣಗಾದ್ಮೇಲೆ ಹೆಂಗಿದಾವ ಏನು ಗೊತ್ತಿಲ್ಲ, ಅಲ್ಲಿ ಕೊಟ್ಟೆಯಾಗಿದ್ದಾವೆ, ಆಮೇಲೆ ನೋಡ್ಬೇಕವು. ಹೌದೇನಮ್ಮ, ಅಷ್ಟು ರುಚಿ ಇದಾವ ಈ ಮೀನು? ವಾವ್, ಇನ್ನನ್ ಕೈಯಲ್ಲಿ ಇರಕ್ ಆಗೋದಿಲ್ಲಪ್ಪ, ನಾನಂತೂ ತಿಂತೀನಿ. ಬಿಟ್ಟು ತಿನ್ನತೀನಿ ಅನ್ಕೊಂಡಿ, ಇತ್ತಗೋ. ಇಲ್ರಿ ಅಪ್ಪ, ನಾನು ಯಾಕೆ ಹಂಗ ಅನ್ಕೊಳ್ಳಿರಿ? ನೀವು ತಿಂದ್ರೆ ನಾನು ತಿಂದಂಗಾರಿ. ನೀವು ತಿನ್ರಿ ಮೊದ್ಲು. ಹೌದಾ? ಆತ್ ತಗೋ, ಮತ್ತೆ ಇದೊಂದ ಪೀಸ್ ತಿನ್ನಿ, 2 ಮೀನ್ ನಾನೇ ತಿಂತೀನಿ. ಆತ್ ತಗೊಳ್ರಿ, ನೀವ ತಿನ್ರಿ. ಬ್ಯಾಡ ಅಂದ್ರು ಕೇಳಲ್ಲ ನೋಡ್ರಿ ನೀವು. ಮುಳ್ಳೈತೆ ಮುಳ್ಳೈತಂತ ಅನ್ನ ತಗೊಂಡು ನೋಡ್ಕೊಂಡು ತಿನ್ರಪ್ಪಯ್ಯ. ಮತ್ತೆ ಕಡೆ ಕಡೆ ಗಂಟ್ಲ ಸಿಗಾಬಿದ್ರ ಭಾರಿ ಡೇಂಜರ್ ಇವು. ಯಾಕೆ ಬರೋದಿಲ್ಲ ಬಿಡೋದಿಲ್ಲ. ತಿನ್ಬೇಕಾದ್ರೆ ಹುಷಾರಾಗಿ ತಿನ್ರಿ. ಸಂದಿತ್ತಮ್ಮ ಅದು. ಸಂದಾಗ್ಲಿ ದೊಡ್ಡದಾಗ್ಲಿ ಮೀನ್ ಅಷ್ಟು ತಿನ್ಬೇಕಾದ್ರೆ ಹುಷಾರಾಗಿ ತಿನ್ಬೇಕಪ್ಪಯ್ಯ. ಒಂದ್ ಭತ್ತ ಸಿಪ್ಪೆ ಹೋದ್ರು ಗಂಟ್ಲಾಗ ಹೆಂಗಾಕೈತೆ ಹೇಳಿ, ಚುಟು 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 ಅಂತಿರ್ತೈತೆ. ಅದು ಹೊರಗೆ ಬರೋ ಮಟ್ಟ ಸಮಾಧಾನ ಇರೋದಿಲ್ಲ. ಮತ್ತೆ ಅಂತದ್ರಾಗ ಈ ಮೀನಿನ ಮುಳ್ಳು ಹೋದ್ರೆ ಹೆಂಗೆ ಹೇಳು,
ನೀರು ಕುಡಿದ್ರೂ ಹೋಗೋದಿಲ್ಲ ಏನು ಕುಡಿದ್ರೂ ಹೋಗೋದಿಲ್ಲ ಅದು ಅಲ್ಲಲ್ಲ ಸಿಗಾಬಿದ್ದು ಹೋಗಿ ಎಲ್ಲ ಎತ್ಲಾಗದ್ರೆ ಸಿಗಾಬಿದ್ರೆ ಏನು ಮಾಡ್ತಿ ಅದಕ್ಕೆ ನೋಡ್ಕೊಂಡು ತಿನ್ಬೇಕು. ಹ್ಞೂ ಆತಮ್ಮ. ನಿಂಬೆಹಣ್ಣು 2 ಕಿತ್ಕೊಂಡು ಬರ್ರಿ ಅಂತಂದ್ರೆ ಒಂದೇ ಒಂದು ಕಿತ್ಕೊಂಡು ಬಂದಿರಿ. ಆಗ್ತೈತೆ ತಗೊಳ್ರಿ ಎಲ್ಲರಿಗೂ ಅಂತಂದ್ರೆ ಆಗಲ್ಲ ಒಂದಂತ 2 ಕಿತ್ಕೊಂಡು ಬರ್ರಿ ಅಂದಿ ನಿಮ್ಗೆ. ಅಪ್ಪಯ್ಯ ಇನ್ನೊಂದು ಅರ್ಧ ಆಯ್ತು ನೋಡ್ರಿ ಮೀನಿನ ಮೇಲೆ ಎನ್ಕೋತೀರಂದ್ರೆ ಜಲ್ದಿ ತಿನ್ರಿ, ಹುಡುಗರು ಶಾಲೆ ಬಿಡೋ ಹೊತ್ತಾತೆ ಜಲ್ದಿ ತಿಂದು ಹೋಗೋಣಂತ. ಹ್ಞೂ ಆತಮ್ಮ ತಿನ್ರಿ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೀವ್ರಿ ಅಪ್ಪ. ನೋಡ್ರಿ ಬಿಸಿ ಬಿಸಿ ಮೀನ್ ಫ್ರೈ ಮಾಡ್ಕೊಂಡು ತಗೊಂಡ್ ಬಂದು ಒಂದು ಮರದ ನೆರಳ ಕುತ್ಕೊಂಡು ತಿನ್ನತ್ತೀವ್ರಿ. ಆಹಾ ಯಾವಾಗ ತಿಂತೀನೇನೋ ಅನ್ಸತೈತ್ರಿ. ಬರ್ರಿ ಎಲ್ಲರೂ ಮೀನ್ ಫ್ರೈ ತಿನ್ನೋಣಂತ. ಬೇಡ್ರಿ ಮತ್ತೆ ವೆಜ್ ತಿನ್ನೋರು ಇರ್ತೀರಿ, ನಾನ್ ವೆಜ್ ತಿನ್ನೋರು ಇರ್ತೀರಿ. ನಾನ್ ವೆಜ್ ತಿನ್ನೋರು ಅಷ್ಟ ಬರ್ರಿ, ಈ ವೆಜ್ ತಿನ್ನೋರಿಗೆ ಇನ್ನೊಂದಿನ ಯಾವತ್ತಾದ್ರೆ ಹೋಳಿಗೆ ಇಲ್ಲ ಏನಾದ್ರ ಮಾಡಿ ಕರಿತೀವ್ರಿ ಆಯ್ತಾ. ಈ ಚಾನಲ್ನ ಯಾರ್ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಭಾಳ ಕಷ್ಟಪಟ್ಟು ವಿಡಿಯೋ ಎಡಿಟ್ ಮಾಡಿದ್ದೀನಿ ರೀ. ಪ್ಲೀಸ್ ಒಂದೇ ಒಂದು ಲೈಕ್ ಕೊಡ್ರಿ ಆಯ್ತ್ರಿಯಪ್ಪ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ ರೀ. ಮುಗಿಸ್ಬಿಟ್ಟು ಮತ್ತೆ ನಾವು ಅಡುಗೆ ಮಾಡ್ಬೇಕಲ್ರಿ. ಆಯ್ತ್ರಿಯಪ್ಪ, ಟಾಟಾ ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಹ್ಯಾಪಿ ಸಂಡೇ.